ಜೀವಾಮೃತ ಜೊತೆಗೆ ರಾಸಾಯನಿಕನು ಕಂಟ್ರೋಲ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ವರ್ಷ ನಿಮ್ ಟೈಮ್ ತಗೊಳತ್ತೆ? ಸರ್ ನಾವು ನಾರ್ಮಲ್ ಏನು ಬಯೋಡೈಜೆಸ್ಟ್ ಅಂದ್ರೆ ಡ್ರಮ್ ನಲ್ಲಿ ಮಾಡ್ತಿದ್ರಲ್ಲ ಜೀವಾಮೃತ, ಆ ಜೀವಾಮೃತದ ಕನ್ವರ್ಷನ್ ರೇಟ್ ಬಂದ್ಬಿಟ್ಟು 3 ವರ್ಷ ಇದೆ ಸರ್ ಸಾಯಿಲ್ ಅಲ್ಲಿ. ಇದು ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. 1 ವರ್ಷಕ್ಕೆ ನಿಮ್ಮ ಮಣ್ಣಿನ ಬದಲಾವಣೆ ಕಾಣಿಸುತ್ತೆ ಜೀವಾಮೃತ ಯೂಸ್ ಮಾಡೋದ್ರಿಂದ. ಅದರಲ್ಲೂ ಅನೈರೋಬಿಕ್ ಕಂಡೀಷನ್ ಅಲ್ಲಿ ನಡೆಯುತ್ತಲ್ಲ ಇದು, ಜಸ್ಟ್ 1 ವರ್ಷದಲ್ಲಿ ನಿಮ್ಮ ಮಣ್ಣಿನ ಫಲವತ್ತತೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ. ನೇರ ಪ್ರಶ್ನೆ ಏನು ಅಂತಂದ್ರೆ, ಇದು ರೈತರ ಪ್ರಶ್ನೆನೂ ಆಗಿತ್ತು. ಓಕೆ, ಜೀವಾಮೃತದ ಜೊತೆಗೆ ಅಂದ್ರೆ ಈಗ 100% ರಾಸಾಯನಿಕ ಮಾಡ್ತಾ ಇದೀನಿ, ಜೀವಾಮೃತ ಮಾಡ್ತಾ ಇದೀನಿ. ಈಗ ಒಂದು 60% 80% ರಾಸಾಯನಿಕ ಬಳಸ್ತಾ ಕಮ್ಮಿ ಮಾಡ್ಕಂತ ಬಂದ್ರೆ ಈ ಜೀವಾಮೃತ ಸಪೋರ್ಟ್ ಮಾಡುತ್ತಾ ಅಥವಾ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕಾ? ಮಣ್ಣಿನಲ್ಲಿ ಆಲ್ರೆಡಿ NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಾ ಅಂಶನು ಮಣ್ಣಿನಲ್ಲಿ ಇರ್ತದೆ ಸರ್. ಅದನ್ನ ಗಿಡಗಳಿಗೆ ನೇರವಾಗಿ ತಗೊಳ್ಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಅಂದ್ರೆ ಅನ್ಅವೈಲೇಬಲ್ ಫಾರ್ಮ್ ಅಲ್ಲಿ ಎಲ್ಲಾ ಅಂಶನು ಮಣ್ಣಿನಲ್ಲಿ ಇರ್ತದೆ. ಅದನ್ನ ತಲುಪಿಸೋ ಕೆಲಸ ಈ ರಾಸಾಯನಿಕ ಗೊಬ್ಬರಗಳು ಮಾಡ್ತಿದ್ವಿ. ಸ್ನೇಹಿತರೆ, ಈ ಒಂದು ಜೀವಾಮೃತ ಘಟಕದ ತಯಾರಿಕೆಯ ಬಗ್ಗೆ, ಉಪಯೋಗದ ಬಗ್ಗೆ ನಾನು ಮುಖೇಶ್ ಸರ್ ಜೊತೆ ಮಾತುಕತೆನ ಮುಂದುವರಿಸ್ತೀನಿ ಈ ವಿಡಿಯೋದಲ್ಲಿ. ಇನ್ನೊಂದು ಪ್ರಶ್ನೆ, ಈಗ ರಾಸಾಯನಿಕ ಮಾಡ್ಬಿಟ್ಟಿರ್ತಾರೆ ಕೃಷಿ. ಈಗ ರಾಸಾಯನ ನಿಮ್ ಏಕ್ದಮ್ ಜೀವಾಮೃತ ಅಂದ ತಕ್ಷಣನೇ ಈಗ ನಿಮ್ ಜೀವಾಮೃತ ಜೊತೆಗೆ ರಾಸಾಯನಿಕನು ಕಂಟ್ರೋಲ್ ಮಾಡ್ಬೋದಾ ಸರ್? ಇನ್ನೊಂದು ಅದಕ್ಕೆ ಒಳ್ಳೆ ಪ್ರಶ್ನೆ ಸರ್. ಈ ಜೀವಾಮೃತ ನಾವ್ ಏನೇ ಹಾಕಿದ್ರು ಕೂಡ 7 ದಿವಸ ಯಾವುದೇ ಆಗಿರ್ಬೋದು ಕೆಮಿಕಲ್ ನ ನೀವು ಯೂಸ್ ಮಾಡೋಂಗಿರಲ್ಲ. ಸೊ ಮಿಶ್ರಣ ಮಾಡಿ ಹಾಕೋದ್ರ ಬದಲು ನೀವು ಉದಾಹರಣೆ 1 ಎಕರೆ ಇತ್ತು ಅಂತಂದ್ರೆ ಮೊದ್ಲಿಗೆ ನೀವು 1 ಎಕರೆಗೆ ಅಷ್ಟಕ್ಕೂ ಜೀವಾಮೃತ ಹಾಕಿ ನಾನು ಏನು ಗೊಬ್ಬರ ಹಾಕಲ್ಲ ಅಂತ ಕೂತ್ಕೋಬೇಡ್ರಿ. ಯಾಕೆ ಈ ಪ್ರಶ್ನೆ ಹೇಳ್ತಿದೀನಿ ಅಂತಂದ್ರೆ, ನಾನೇ ಉದಾಹರಣೆ ಅನ್ಕೊಳ್ರಿ. ಈಗ ನೀವೇ ಯಾರು ನೋಡ್ತಾ ಇದೀರಲ್ಲ, ನೀವು ನಿಮ್ ಸ್ವಲ್ಪ ನೀವೇ ಅನ್ಕೊಳ್ರಿ. ದಿವಸ ಮುದ್ದೆ ಅನ್ನ ತಿಂತಿದ್ದವ್ರು ಒಂದೇ ಸಲ ಚಿಕನ್ ಮಟನ್ ತಿಂದ್ರೆ ಹೊಟ್ಟೆ ತಡ್ಕೊಳಲ್ಲ, ಹೊರಗೆ ಡೈಜೆಷನ್ ಕೂಡ ಪ್ರಾಬ್ಲಮ್ ಇರುತ್ತೆ, ಕೊಲೆಸ್ಟ್ರಾಲ್ ಏನೇನೋ ಆಗುತ್ತೆ ಮನುಷ್ಯನಿಗೆ. ಸೊ ಆ ಕಷ್ಟ ಮನುಷ್ಯನ್ಗೆ ಆಗುತ್ತೆ. ಅಂದ್ರೆ ಮಣ್ಣಿನಲ್ಲಿ ಹೆಂಗೆ ಸಹಜ ಸರ್. ಪ್ರತಿದಿನ ನೀವು ರಾಸಾಯನಿಕ ಬಳಸಿ ಅದು ಏನಾಗಿದೆ ಅಂತಂದ್ರೆ, ನೀವು ಇದ್ದಕ್ಕಿದ್ದಂಗೆ ಅಮೃತ ಕೊಡಕ್ ಹೋದ್ರೆ ವಿಷ ತರನೇ ಕಾಣುತ್ತೆ ಅದಕ್ಕೆ ಇವಾಗ. ಯಾಕಂದ್ರೆ ವಿಷ ಉಣಿಸಿ ಅದಕ್ಕೆ ಅಮೃತ ಯಾವ್ದು ಅನ್ನೋದೇ ಗೊತ್ತಾಗ್ತಿಲ್ಲ ಇವಾಗ. ಆ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಈಗ ಮಣ್ಣಿಗೆ. ಅದಕ್ಕೆ ಏನ್ ಮಾಡ್ತೀನಿ, 50% ನೀವು ಏನ್ ಜೀವಾಮೃತ ಹಾಕ್ರಿ, 50% ಮೊದಲಿಗೆ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೋ ಅದನ್ನೇ ಕಂಟಿನ್ಯೂ ಮಾಡಿ. 1 ವರ್ಷ ಮಾಡಿ, ಅದನ್ನ ಬೇಕಾದ್ರೆ ಬೇಡ 6 ತಿಂಗಳು ಮಾಡಿ. ಅದಾದ್ಮೇಲೆ ಕ್ರಮೇಣವಾಗಿ ಈ 50% ಜೀವಾಮೃತನೇ. ಈಗ ರೈತರು ರಾಸಾಯನಿಕ ಮಾಡ್ಬಿಡಿದಾರೆ, ಈಗ ನಾನ್ ರಾಸಾಯನಿಕ ಮಾಡಲ್ಲಪ್ಪ, ನನಗೆ ಜೀವಾಮೃತದ ಬಗ್ಗೆ ಈ ಒಂದು ಆರ್ಗ್ಯಾನಿಕ್ ಪದ್ಧತಿ ಬಗ್ಗೆ ನಾನು ಬರೀ ಏನೋ ಒಂದು ಉಳಿಮೆ ಇಲ್ದಂಗೆನೆ ಮಾಡ್ತೀನಿ ಅಂತಂದ ನಿಮ್ದು ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ವರ್ಷ ನಿಮ್ ಟೈಮ್ ತಗೊಳತ್ತೆ? ಸರ್ ನಾವು ನಾರ್ಮಲ್ ಏನು ಬಯೋಡೈಜೆಸ್ಟ್ ಅಂದ್ರೆ ಡ್ರಮ್ ನಲ್ಲಿ ಮಾಡ್ತಿದ್ರಲ್ಲ ಜೀವಾಮೃತ, ಆ ಜೀವಾಮೃತದ ಕನ್ವರ್ಷನ್ ರೇಟ್ ಬಂದ್ಬಿಟ್ಟು 3 ವರ್ಷ ಇದೆ ಸರ್ ಸಾಯಿಲ್ ಅಲ್ಲಿ. ಇದು ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. 1 ವರ್ಷಕ್ಕೆ ನಿಮ್ಮ ಮಣ್ಣಿನ ಬದಲಾವಣೆ ಕಾಣಿಸುತ್ತೆ ಸರ್ ಈ ಬಯೋಡೈಜೆಸ್ಟರ್ ಜೀವಾಮೃತ ಯೂಸ್ ಮಾಡೋದ್ರಿಂದ. ಅದರಲ್ಲೂ ಅನೈರೋಬಿಕ್ ಕಂಡೀಷನ್ ಅಲ್ಲಿ ನಡೆಯುತ್ತಲ್ಲ ಇದು, ಜಸ್ಟ್ 1 ವರ್ಷದಲ್ಲಿ ನಿಮ್ಮ ಮಣ್ಣಿನ ಫಲವತ್ತತೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ ನಾವು. ಅದರಲ್ಲಿ ಆ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆದ್ರೆ ಸಾಕು, ಮಣ್ಣಿನ ಫಲವತ್ತತೆ ಎಷ್ಟೋ ಮಿತಿ ಮೀರುತ್ತೆ. ಯಾಕೆಂದ್ರೆ ಇಡೀ ದೇಶದಲ್ಲಿ ಹುಡುಕಿದ್ರೆ ನಿಮಗೆ ಆರ್ಗ್ಯಾನಿಕ್, ನೀವು ಒಂದು ಸಾಯಿಲ್ ಟೆಸ್ಟಿಂಗ್ ಕಾರ್ಡ್ ಮಾಡಿಸಿದ್ರೆ ನಿಮಗೆ ಅದಕ್ಕೆ OC ಅಂತ ಒಂದು ಕಂಟೆಂಟ್ ಕೊಟ್ಟಿರ್ತಾರೆ ಮುಂದೆ. ಅದು 1% ಕಿಂತ ಜಾಸ್ತಿ ಇರೋದು ಯಾರ್ದು ಇಲ್ಲ ಸರ್ ಈಗಿನ ಕಾಲದಲ್ಲಿ. 1% ಕಿಂತ ಕಡಿಮೆ ಇದೆ, ಅದು ಕೂಡ 0.5, 0.4, 0.3 ಇದೆ ಇವಾಗ. ಆ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಮಾಡಿದ್ರೆ ಮಾತ್ರ ಮಣ್ಣಿನ ಸುಧಾರಣೆ ಬರುತ್ತೆ, ಮಣ್ಣಿನ ಫಲವತ್ತತೆ ಇನ್ಕ್ರೀಸ್ ಆಗುತ್ತೆ. ಈ ಬಯೋಡೈಜೆಸ್ಟರ್ ಜೀವಾಮೃತ ಉಪಯೋಗಿಸಿದ್ರೆ ನಿಮಗೆ 1 ವರ್ಷದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ 100ಕ್ಕೆ 100 ಮಣ್ಣಿನ pH 1 ವರ್ಷದಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಿದ್ರು ಸರ್. ಈಗ ನಮ್ ಪ್ರಶ್ನೆ ಮತ್ತೆ ರೈತರ ಪ್ರಶ್ನೆ, ನಾನು ಸುಮಾರು ಜಮೀನುಗಳಿಗೆ ತೋಟಗಳಿಗೆಲ್ಲ ವಿಸಿಟ್ ಕೊಟ್ಟಾಗ ಏನಂತಂದ್ರ, ಈಗ ನಾವು ಜೀವಾಮೃತನು ಬಳಸ್ತಾ ಇದೀವಿ, ಆದ್ರೆ ರಾಸಾಯನಿಕನು ಬೆಳೆಸ್ತಾ ಇದೀವಿ, ಎಲ್ಲ ಜೊತೆಗೆ ಬೆಳೆಸ್ತಾ ಇದೀವಿ. ಆದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಐತೆ ಅಂತಂದು ಹೇಳಿದ್ವಿ. ಅದಕ್ಕೆ ನಾವು ಸಜೆಸ್ಟ್ ಮಾಡಿದ್ವಿ, ಒಂದ್ ಅರ್ಧ ನೀವ್ ಹೇಳ್ದಂಗೆ ಮಾಡಿದ್ವಿ ಸರ್. ಹಂಗೆ ಮಾಡಿದ್ರೆ ತಿರ್ಗಾ 2 ವರ್ಷ 3 ವರ್ಷ ಕಾಯ್ಬೇಕಾಗುತ್ತೆ ಅಂತಂದ್ರೆ ನನ್ನ ನೇರ ಪ್ರಶ್ನೆ ಏನು ಅಂತಂದ್ರೆ, ಇದು ರೈತರ ಪ್ರಶ್ನೆನೂ ಆಗಿತ್ತು. ಜೀವಾಮೃತದ ಜೊತೆಗೆ ಅಂದ್ರೆ ಈಗ 100% ರಾಸಾಯನಿಕ ಮಾಡ್ತಾ ಇದೀನಿ, ಜೀವಾಮೃತ ಮಾಡ್ತಾ ಇದೀನಿ. ಈಗ ಒಂದು 60% 80% ರಾಸಾಯನಿಕ ಬಳಸ್ತಾ ಕಮ್ಮಿ ಮಾಡ್ಕಂತ ಬಂದ್ರೆ
ಈ ಜೀವಾಮೃತ ಸಪೋರ್ಟ್ ಮಾಡುತ್ತಾ ಅಥವಾ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕಾ? 100% ಸರ್. ಈಗ ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ. ನಾವು ಇವಾಗ ಜೀವಾಮೃತ ಒಂದೇ ಅವಲಂಬಿತವಾಗೋ ಬದಲು ಅದರ ಜೊತೆಗೆ 108 ಇದಾವೆ ಸರ್. ಅಂದ್ರೆ 108 ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಘನ ಜೀವಾಮೃತ ಅಂತ ಒಂದಿದೆ, ಅದು ನೀವು ಬರೀ ಸಗಣಿಯಿಂದ ಉಪಯೋಗ ಮಾಡೋದು. ನಿಮ್ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಳ್ತೀನಿ, ಘನ ಜೀವಾಮೃತ ಮಾಡೋದು ಯಾವ ರೀತಿ. ಘನ ಜೀವಾಮೃತ ಜೊತೆಗೆ ಜೀವಾಮೃತನೂ ಕೊಡ್ಬೇಕು ಸರ್. ಯಾಕಂದ್ರೆ ನೀವು ನಾರ್ಮಲ್ ಕೆಮಿಕಲ್ಲೇ ಹೋಗ್ಲಿ ಸರ್, ಕೆಮಿಕಲ್ ಒಂದ್ ಹೊಡಿಯಲ್ಲ ಯಾವ್ದು ರೈತ ಆಗ್ಲಿ. ಯೂರಿಯಾ ಹೊಡಿತಾನೆ, ಯೂರಿಯಾದಾಗ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ನಿಮಗೆ, ಆದ್ರೆ ಫಾಸ್ಫರಸ್ ಕಂಟೆಂಟ್, ಪೊಟ್ಯಾಶ್ ಕಂಟೆಂಟ್ ಅದ್ರಲ್ಲಿ ಸಿಗಲ್ಲ. ಮತ್ತೆ ತಗೊಂಡ್ಬರ್ತೀರಾ 10-26 ತಗೊಂಡ್ಬರ್ತೀರಾ. ಅಂದ್ರೆ ಮಣ್ಣಿನಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ, ಅಂದ್ರೆ ಗಿಡಗಳಿಗೆ ಬೇಕಾಗಿರುವಂತ ಎಲ್ಲಾ ಅಂಶಗಳನ್ನ ತಗೊಂಡ್ಬರ್ತೀರಾ. ಬಟ್ ಈ ಜೀವಾಮೃತ ಅಥವಾ ಆಗಿರ್ಬೋದು, ನಿಮ್ಮ ಸಗಣಿ ಗೊಬ್ಬರ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಆಲ್ರೆಡಿ NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಾ ಅಂಶನೂ ಮಣ್ಣಿನಲ್ಲಿ ಇರ್ತದೆ ಸರ್. ಅದನ್ನ ಗಿಡಗಳಿಗೆ ನೇರವಾಗಿ ತಗೊಳ್ಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಅಂದ್ರೆ ಅನ್ಅವೈಲೇಬಲ್ ಫಾರ್ಮ್ ಅಲ್ಲಿ ಎಲ್ಲಾ ಅಂಶನೂ ಮಣ್ಣಿನಲ್ಲಿ ಇರ್ತದೆ. ಅದನ್ನ ತಲುಪಿಸೋ ಕೆಲಸ ಈ ರಾಸಾಯನಿಕ ಗೊಬ್ಬರಗಳು ಮಾಡ್ತಿದ್ವು ಮೊದಲು. ಈ ಜೀವಾಮೃತ ಮಾಡೋದು ಏನ್ ಮಾಡುತ್ತೆ ಅಂತಂದ್ರೆ, ಜೀವಾಮೃತ ಆಗಿರ್ಬೋದು, ಘನ ಜೀವಾಮೃತ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಇದೇನ್ ಮಾಡುತ್ತೆ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮೈಕ್ರೋಬ್ಸ್ 108 ಲಕ್ಷ ಕೋಟಿ ಗಟ್ಟಲೆ ಇರ್ತಾವ ಮೈಕ್ರೋ ಸೂಕ್ಷ್ಮಾಣು ಜೀವಿಗಳನ್ನ ಏನ್ ಮಾಡ್ತದೆ ಇದು ಅಂತಂದ್ರೆ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅಂದ್ರೆ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ, ಅದು ಕೆಲಸಗಳು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದು ಏನ್ ಮಾಡುತ್ತೆ ಅಂತಂದ್ರೆ ಮಣ್ಣಿನಲ್ಲೇ ಇರ್ತಕ್ಕಂಥ NPK ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿರ್ಬೋದು, ಅದನ್ನ ತಿಂದ್ಬಿಟ್ಟು ಈಸಿ ಫಾರ್ಮ್ ಆಗಿ ಮಾಡ್ಕೊಡುತ್ತೆ. ಅಂದ್ರೆ ಗಿಡಗಳು ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಗಿಡಗಳು ಈಸಿಯಾಗಿ ಅಪ್ಟೇಕ್ ಮಾಡ್ಕೊಂತವೆ ಎಲ್ಲದನ್ನ. ಈಗ ನಾವೇನಂತಂದ್ರೆ ಉದಾಹರಣೆ, ಸಣ್ಣ ಮಕ್ಕಳಿಗೆ ಕಲ್ಸಕ್ಕರೆ ಕೊಟ್ರೆ ಸಡನ್ ಆಗಿ ತಿನ್ನಲ್ಲ ಸರ್. ಅದನ್ನೇ ನೀರೊಳಗೆ ಕಲಿಸ್ಬಿಟ್ಟು ನೀರಿನ ಫಾರ್ಮ್ ಅಲ್ಲಾದ್ರೆ ಈಸಿಯಾಗಿ ತಗೊಳುತ್ತೆ. ಸೊ ಆ ಈಸಿ ಕೆಲಸ ಮಾಡ್ಕೊಡೋದು ಯಾವ್ದು ಅಂತಂದ್ರೆ ಈ ಘನ ಜೀವಾಮೃತ ಮಣ್ಣು ಸಗಣಿ ಗೊಬ್ಬರಗಳು. ಇದ್ರೆ ಮುಖೇಶ್ ಸರ್ ಹೇಳ್ತಿರೋದು ಏನಂತಂದ್ ಹೇಳಿದ್ರೆ, ಈಗ ನಾವು ರಾಸಾಯನಿಕಕ್ಕೆ ಹೋದ್ರೆ ಪೊಟ್ಯಾಶ್ ಬೇಕು, ತಿರ್ಗಾ ಯೂರಿಯಾ ಹಾಕ್ಬೇಕು, ಗಂಧಕ ಹಾಕ್ಬೇಕು, NPK 20 17 19 ನಾವು ಹುಡುಕ್ತಾ ಹೋಗ್ಬೇಕು. ಈಗ ಔಷಧಿ ಹೊಡಿಬೇಕು ಅಂತಂದ್ರೆ ಇದು ಹುಡುಕ್ ಯಾವ್ದು ಬೇಕು, ಅದಕ್ಕೆ ಯಾವ್ದು ಬೇಕು, ಪೋಷಕಾಂಶಕ್ಕೆ ಆಗ್ಬೇಕು ಅನ್ನೋದು ಹುಡುಕಿ ತಂದು ಹಾಕ್ಬೇಕು. ಸರ್ವ ರೋಗಕ್ಕೂ ರಾಮಬಾಣ ಅಂತಂದ್ರೆ ಜೀವಾಮೃತ. ನೀವೇನು ಮಾಡಂಗಿಲ್ಲ, ತಗೊಂಡಾಗ ಜೀವಾಮೃತ ಒಯ್ಯಿರಿ. ಏನಾದ್ರೂ ರೋಗ ಐತಾ ಸ್ಪ್ರೇ ಮಾಡ್ರಿ, ಒಯ್ಯಿರಿ ಸ್ಪ್ರೇ ಮಾಡ್ರಿ, ಅಷ್ಟೇ ಬೇಕಾಗಿರೋದು. ಏನಂತಂದ್ರೆ ದಂಡಂ ದಶಗುಣಂ. ಒಂದೇ ಏಟಿಗೆ 2 ಅಕ್ಕಿ, ಒಂದು ನೆಲಕ್ಕೂ ಕೊಡೋದು, ಒಂದು ಸ್ಪ್ರೇನು ಕೊಡೋದು. ಬೇರೆ ಯಾವುದೇ ರೀತಿಯ ಡಿಸೀಸ್ ಅನ್ನ ಮಾಡ್ಬೇಕು. ಈಗ ಸ್ನೇಹಿತರೆ ಕಮೆಂಟ್ ಮಾಡೋದಾಗ್ಲಿ, ನನಗೆ ಎಲ್ಲಾದ್ರೂ ಸಿಕ್ಕಾಗ ಸರ್ ನೀವೇನ್ ಸರ್ ಬುಡಕ್ಕೂ ಒಯ್ರಿ ಮೇಲಕ್ಕೂ ಒಯ್ರಿ ಅಂತಂದು ಹೇಳಿದ್ರಿ, ನಾವೆಲ್ಲ ಒಯ್ದ್ವಿ, ಅದೇನು ಕಂಟ್ರೋಲೇ ಆಗ್ಲಿಲ್ಲ ಅಂತ. ಇವಾಗ ನಮ್ಮ ರೈತರೆಲ್ಲ ಬರ್ತಾರೆ, ನೀನ್ ಹೇಳಿದ್ ಮಾಡಿದ್ನಪ್ಪ, ಅದು ಇಡುಮುಂಡಿಗೆ ರೋಗ ಅದು ಹಂಗೆ ಬಗ್ಗೆತೆ. ಸ್ನೇಹಿತರೆ ಯಾವುದೇ ಆಗ್ಲಿ ಹೇಳಿದ ತಕ್ಷಣ ಆಗಲ್ಲ, ಟೈಮ್ ಬೇಕು. ಕನಿಷ್ಠ ಅಂತಂದ್ರೆ 6 ತಿಂಗಳು ವರ್ಷದವರೆಗೂ ಸ್ಪ್ರೇ ಮಾಡ್ತಾನೆ ಇರ್ಬೇಕು. ಈ ಕಂಟ್ರೋಲ್ ಆಗೋರು ಒಂದ್ ಸ್ಪ್ರೇ ಮಾಡಿದ್ರೆ ಅಂತಂದ್ರೆ ಒಂದ್ ತಿಂಗಳಿಗೆ ಸರ್, ಒಂದ್ ತಿಂಗಳು ಬಿಟ್ಟು ತಿರ್ಗಾ ಒಂದ್ ಸ್ಪ್ರೇ ಮಾಡ್ರಿ. ಸ್ಪ್ರೇ ಮಾಡೋದಕ್ಕೆ ಏನು ಔಷಧಿ ಅಂತ ಹೆದರ್ಬೇಕಾಗಿಲ್ಲ. ಮನೆಯ ರೈತರೇನೆ, ಮಕ್ಕಳೇನೆ, ಅದೇನು ಔಷಧಿ ಎಲ್ಲ ಕೆಮಿಕಲ್ಸ್ ಎಲ್ಲ, ಅದರಿಂದ ಏನು ರಿಯಾಕ್ಷನ್ ಆಗಲ್ಲ. ಸ್ನೇಹಿತರೆ ನನಗೆ ಗ್ಯಾಸ್ಟಿಕ್ಕು, ತಲೆನೋವು ಎಲ್ಲ ಇತ್ತು. ನಾನು ಡಿಕಂಪೋಸರ್ನ ಬಳಸಿ, ಅದನ್ನು ದೇಶಿ ಹಸುವಿನ ಒಂದು ಇದನ್ನ ತಗೊಂಡು ಮಾಡಿರೋದು. ದಿವಸ ತಿರುವುದ್ರಿಂದ ಯಾವ ಗ್ಯಾಸ್ಟಿಕ್ನು ಕಾಣಿಸ್ತಿಲ್ಲ, ತಲೆನೋವು. ನನಗೆ ಹೊಟ್ಟೆ ಹಸುವಾದಾಗ ಹೋಗ ಜೀವಾಮೃತ ಏನಾದ್ರು ತಿರುವಿದ ಮನೆ ಬರೋವರೆಗೂ ಹೊಟ್ಟೆ ಹಸುವಾಗಲ್ಲ. ಮೊದ್ಲೆಲ್ಲ ಅಷ್ಟು ಎಫೆಕ್ಟ್ ಆಗಿರ್ತಿತ್ತು. ನಾನಿನ್ನು ಅನುಭವಿಸಿದೀನಿ. ನಾನು 2 ವರ್ಷದಿಂದ ಮಾಡ್ತೇನೆ. ಕಳೆದ ವರ್ಷದಲ್ಲಿ ಬರೀ 35 ಕ್ವಿಂಟಲ್ ಅಡಿಕೆ ಆಗಿತ್ತು. ಈ ಒಂದು ವೇಸ್ಟ್ ಡಿಕಂಪೋಸರ್ನ ಬಳಸಿ 120 ಕ್ವಿಂಟಲ್ ಅಡಿಕೆ ಆಗೈತೆ ಬರೀ 700 ಗಿಡಕ್ಕೆ. ಅದರಿಂದ ಬಹಳ ಇದೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಖೇಶ್ ಸರ್ ಜೊತೆ ಮುಂದುವರ್ಸೋಣ. ನೆಕ್ಸ್ಟ್ ಇದು ಯಾವ ತರ ನಿರ್ಮಾಣ ಮಾಡೋದು, ಏನು ಇದ್ರದ್ದೆಲ್ಲ ಉಪಯೋಗ ಏನು ಅನ್ನುವಂತಹ ಒಂದು ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ